ನಮ್ದು ಕ್ಲಾರಿಫಿಕೇಶನ್ ನನ್ನ ಬಗ್ಗೆ ನಿಮ್ಗೆ ಗೊತ್ತು. ನಾನು ಅಷ್ಟು ಸುಲಭವಾಗಿ ಅಲ್ಲಿ ಬರಲ್ಲ. ನಮ್ಗೆ ಏನ್ ಬೇಕೋ ಇಲ್ಲಿ 20 something 25/3 ಅದು ಸ್ವಲ್ಪ ಡಾರ್ಕ್ ಮಾಡಿ ತೆಗೆದು ನೋಡ್ಬಿಟ್ರೆ ಅದು ನೋಡಿ, ಅದು ಒಂದು ನೋಡಿ ಕೆರೆದು ನಾನು ಎರಡೇ ಆಪ್ಷನ್ ಬರ್ತಾ ಇರೋದು. ಮಿಕ್ಕಿದ ಗದ್ದಾಂನಲ್ಲಿ ಅದು ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಮುಂಚೆಯವ್ರು ಏನ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ಸಿಒ ಜಿಲ್ಲಾ ಪಂಚಾಯತ್ ಮೆಂಬರ್ ಮೇಡಮ್ ಅವ್ರಿಗೆ ಇಂಟಿಮೇಷನ್ ಆದ್ರೆ ಕರ್ಕೊಂಡು ಬರ್ತೀನಿ, DC ಸಾಹೇಬ್ರಿಗೆ ನಾ ಹೇಳ್ತೀನಿ. ಅದ್ರ ಬಗ್ಗೆ ಏನಲ್ಲ. ನನಗೆ 20/3 ಅಲ್ಲಿ ಕೇಳಿದಲ್ಲಿ ಖಾತಾ ಆಗಿಲ್ಲ. ಇಲ್ಲಿ ಹೆಂಗೆ ಅದು ಅನುಮತಿ ಕೊಟ್ಟಿದ್ರೆ ಎಷ್ಟು ನೀವು ಖಾತಾ ಮಾಡಿರ ಇದು ಮಾತ್ರ ನಾವು ನಿಮ್ಮ ಅನುಮತಿ ಪಡ್ಕೊಂಡೆ ನಿಮ್ಮ ಹತ್ರ ಕೂತ್ಕೊಂಡು ನಿಮ್ಮ ಎದುರುಗಡೆ ಕೇಳ್ತಾ ಇದೀವಿ. ನೀವು ನನಗೆ ಅನುಮತಿ ಕೊಟ್ಟಿದ್ದೀರಾ, ಮಾತಾಡೋಕೆ ರೈಟ್ಸ್ ಕೊಟ್ಟಿದ್ದೀರಾ. ನಾನು ಮಾತಾಡ್ತೀನಿ. ಐ ಆಮ್ ಒನ್ ಆಫ್ ದ ಚೇರ್ಮನ್. ನಾನು ಮಾತಾಡ್ತಾ ಇದ್ದೀನಿ. ನಾನು ಏನೋ ಲೀಗಲ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಿದೆ, ನಾನು ಒಂದು ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಅನುಮತಿ ತಗೊಂಡೆ. ನಾನು ಇಲ್ಲಿ ಕೇಳ್ತಾ ಇರೋದು ಸರ್, 2 ಕಡೆ ಬಂದು, ಒಂದು ಕೆರೆ, 2 ಕೆರೆ, ದೊಡ್ಡ ಕೆರೆ ನಿಮ್ಗೆ ಗೊತ್ತು. ನಿಮ್ ಪಂಚಾಯತ್ ಲಿಮಿಟ್ ಸೇರಿರೋದು, ಗಡ್ಗಾಮನೆ ಪಂಚಾಯತ್ ಲಿಮಿಟ್ ಸೇರಿರೋದು, ಅದಕ್ಕೆ ಪೂರ್ತಿ ಖಾತಾ ನಿಮ್ ಕಡೆ ಆಗಿರೋದು. ಒಂದು ನಾವು ಫಸ್ಟ್ ಪಾಯಿಂಟ್ ಅದಕ್ಕೆ ಬರೋದು. ಸೆಕೆಂಡ್, ಲೇಔಟ್ ಒಂದು ಮಾಡಿದಿರಲ್ಲ, ಲೇಔಟ್ಗೆ ಕೇಳಿದ್ರೆ ಅಪ್ರೂವಲ್ ಇಲ್ಲ. ನಿಮ್ಗೆ ಏನಾದ್ರೂ ಗೊತ್ತಾಗತ್ತಾ? ಇವಾಗ ವೈಸ್ ಪ್ರೆಸಿಡೆಂಟ್ ಇಲ್ಲ, ವೈಸ್ ಪ್ರೆಸಿಡೆಂಟ್ ನಿಮ್ಮ ನಾನು ಕೇಳ್ತಾ ಇದ್ದೀನಿ. ಸರ್ವೆ ನಂಬರ್ ನಿಮ್ಗೆ ಏನು ಸೆಕ್ರೆಟರಿ ಇರ್ತಾರಲ್ಲ ಕರ್ಸ್ಕೊಂಡು ಈಗ 2 ಕೆರೆದು ತೆಗಿ ಕೇಳಿ, ನಿಮ್ಮ ಎದುರುಗಡೆ ತೆಗಿ ಕೇಳಿ ಎಷ್ಟಿದೆ ಕೆರೆದು ನಿಮ್ಮ ಪಂಚಾಯತ್ ಲಿಮಿಟಲ್ಲಿ 10% ಎಷ್ಟಿದೆ ಅದು ಡಾಕ್ಯುಮೆಂಟ್ ಇದೆ, ಚೆಕ್ ಮಾಡಿ ದಯವಿಟ್ಟು. ಮೇಡಮ್ ತಹಸೀಲ್ದಾರ್ ಮೇಡಮ್ ಹತ್ರ ಬಂದಿದ್ದೀವಿ ಇವತ್ತು. ಏನಕ್ಕಂದರೆ ಸರ್ವೆ ನಂಬರು 100 ಒಂದು ದೊಡ್ಡ ಕೆರೆ. ಅದು ಸರ್ವೆ ನಂಬರ್ 100ಅಲ್ಲಿ 32 ಎಕರೆ 20 ಕ್ವಿಂಟಲ್. ಅದೇ ಥರ ಸರ್ವೆ ನಂಬರ್ 67 ಅದು ಬಂದು 22 ಎಕರೆ 10 ಕ್ವಿಂಟಲ್. ಇದು 2 ದೊಡ್ಡ ಕೆರೆ. ಇದು ಆ್ಯಕ್ಚುಲಾಗಿ ಕೆರೆ ಬಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಕೆರೆಯಲ್ಲಿ ಯಾರು ಬಂದು ಮನೆ ಕಟ್ಟಬಾರ್ದು, ಲ್ಯಾಂಡ್ ಲೇಔಟ್ ಮಾಡಬಾರ್ದು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಡೆಮೊಲಿಷ್ ಮಾಡಿ ಕೆರೆ ಬಂದು, ಅದು ಬಂದು ನೀರು ಸಮಸ್ಯೆಯಲ್ಲಿ ತುಂಬ ಕಡೆ ಪ್ರಾಬ್ಲಮ್ ಇದೆ. ಅದು ನೀರು ಒಂಥರ ಸ್ಟಾಕ್ ಮಾಡೋ ಜಾಗ. ಅದು ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, KGF ಅಲ್ಲಿ ಪಾರಡ್ಬಳ್ಳಿಯಲ್ಲಿ ತುಂಬ ಒಂದು 5 ಎಕರೆ ಮಾತ್ರ ಬಿಟ್ಟು ಮಿಕ್ಕಿದೆಲ್ಲ ಇಲ್ಲಿಗಲ್ ಆಗಿ ಇದು ಮಾಡಿಬಿಟ್ಟಿದ್ದಾರೆ. ನಾವು ಆಲ್ರೆಡಿ ಮೇಡಮ್ ಕೇಳಿದ್ದೀವಿ, DC ಸಾಹೇಬ್ರಿಗೆ ಕೇಳಿದ್ದೀವಿ, CO ಮೇಡಮ್ ಕೇಳಿದ್ದೀವಿ. CO ಮೇಡಮ್ಗೆ ಅವರು ಬರ್ತಾರೆ. DC ಸಾಹೇಬ್ರು ಆಲ್ರೆಡಿ ಮಾಡಿದ ಮೇಲೆ ಎಲೆಕ್ಷನ್ ಬಂದ್ರ ಮೇಲೆ ಸ್ವಲ್ಪ ಪೆಂಡಿಂಗ್ ಆಯಿತು. ಇವತ್ತು ಮೇಡಮ್ ಅವರು ಇಮ್ಮಿಡಿಯೇಟ್ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ. ಸರ್ವೆ ಮೇಡಮ್ ಅವರು, ತಹಸೀಲ್ದಾರ್ ಮೇಡಮ್ ಅವರು ಗಡ್ಗಾಮ್ನಲ್ಲಿ ಪಂಚಾಯತಲ್ಲಿ ತುಂಬ ಇಲ್ಲಿಗಲ್ ಖಾತಾಗಳನ್ನು ಕೊಟ್ಕೊಂಡು ಬರ್ತಾರೆ. ಎಲ್ಲ ಕಡೆ ಇಲ್ಲಿಗಲ್ ಲೇಔಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈ ಕಡೆ ಪ್ರಾಬ್ಲಮ್ ಆಗಿದೆ. ನಮ್ಮ ಮೇಡಮ್ ಕಡೆ ಹೇಳಿದ್ದೀವಿ, ಮೇಡಮ್ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಡೇಟ್ ಬಂದು ಒಂದು ಕಾಪಿ ಹಾಕ್ತೀವಿ. ಶಾರ್ಟ್ಲಿ ಬಂದು ಕೆರೆ ಬಂದು ಸರ್ವೆ ಆಗ್ತದೆ. ಅಲ್ಲಿ ಕೆರೆಯಲ್ಲಿ ತುಂಬ ಲೇಔಟ್ಗಳು ಮಾಡಿಬಿಟ್ಟಿದ್ದಾರೆ. ಆ ಲೇಔಟ್ಗಳೆಲ್ಲ ಕ್ಯಾನ್ಸಲ್ ಮಾಡಬೇಕು. ಯಾರು ಲೇಔಟ್ ಮಾಡಿದ್ದಾರೆ, ಯಾರು ಬಂದು ಅದು ಆ ಜಾಗ ಇಟ್ಕೊಂಡಿದ್ದಾರೆ, ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು. ನನ್ನ ಮುಖಾಂತರ ಮಾಡಿಲ್ಲ ಅಂದರೆ ಕೂಡ ನಾನು ಲೋಕಾಯುಕ್ತ ಹೋಗ್ತೀನಿ, ಇಲ್ಲಾಂದರೆ ಕೋರ್ಟ್ಗೆ ಹೋಗ್ತೀನಿ. ಕೋರ್ಟಿಂದ ಇವ್ರಿಗೆ ಆದೇಶ ತರಿಸ್ತೀನಿ. ಮೇಡಮ್ ಅವರು, DC ಸಾಹೇಬರು, CO ಮೇಡಮ್ ಅವರು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮಾಡಬೇಕು. ನನ್ನ ಮುಖಾಂತರ ಹ್ಯೂಮನ್ ರೈಟ್ಸ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ.